ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಆ್ಯಕ್ಚುಲಿ ಈ ವಿಡಿಯೋ ನನಗೆ ಪರ್ಸ್ನಲ್ ಫೇವ್ರೇಟ್ ವಿಡಿಯೋ. ಆ್ಯಕ್ಚುಲಿ ಇವತ್ತು ನಂಗೆ ತುಂಬ ಸ್ಪೆಷಲ್ ಡೇ. ಏನು ಸ್ಪೆಷಲ್ಲು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತೇನಪ್ಪ ಸ್ಪೆಷಲ್ ಡೇ ಅಂತಂದರೆ, ನನ್ನ ಪಪ್ಪ ಅಮ್ಮಂದು 34th ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಹಬ್ಬ 34 ಇಯರ್ಸ್. ಏನಕ್ಕೆ ಸ್ಪೆಷಲ್ ಅಪ್ಪ ನಂಗೆ ಅವ್ರ ಆ್ಯನಿವರ್ಸರಿ ಅಂತಂದರೆ, ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಲೈಕ್ ಆವಾಗಿನ ಕಾಲದಲ್ಲಿ ಅವ್ರದ್ದು ಬರ್ಡೇ ಡೇಟ್ ಅವರಿಗೆಲ್ಲ ಗೊತ್ತಿರಲ್ಲ. ನಮ್ಮ ಮನೇಲಿ ನಾವೇನಂತಂದರೆ ಪಪ್ಪನ ಬರ್ಡೇ ಡೇಟು, ಅಮ್ಮನ ಬರ್ಡೇ ಡೇಟು ಇಬ್ಬರಿಗೆ ಗೊತ್ತಿರಲಿಲ್ಲದ ರೀಸನ್ನಿಂದ ನಮಗೆ ಅವ್ರ ಆ್ಯನಿವರ್ಸರಿ ಡೇಟೇ ಸ್ಪೆಷಲ್ ಡೇಟು. ನಾವು ಅದನ್ನೇ ಸೆಲೆಬ್ರೇಟ್ ಮಾಡೋದು ಅವರಿಗೋಸ್ಕರ. ಯಾಕಂತಂದರೆ ಪಪ್ಪ ಅಮ್ಮ ನನಗಾಗಲಿ ಅಕ್ಕಗಾಗಲಿ ಪರ್ಸ್ನಲಿ ನಾವು ಲೈಕ್ ಹೈಸ್ಕೂಲಿಗೆ ಬರೋವರೆಗೂ ನಮಗೆ ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡ್ವರೆಗೂ ನಮಗೆ ಜನ ಎಲ್ಲ ಕರೆದು ನಮ್ಮ ಬರ್ಡೇನ ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಆ್ಯಂಡ್ ನಾವು ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ನಮಗೆ ಬುದ್ಧಿ ಬಂದಾಗಿಂದ ನಾವು ಅವ್ರದ್ದು ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಪಪ್ಪ ಅಮ್ಮಗೆ ಏನಂತಂದರೆ ಅವ್ರ ಬರ್ಡೇ ಡೇಟ್ ಗೊತ್ತಿಲ್ಲ ಅಂದ್ರೂ ಏನಂದರೆ ಪಪ್ಪ ಹುಟ್ಟಿ 4 ದಿವಸಕ್ಕೆ ಅಮ್ಮ ಹುಟ್ಟಿದ್ದಾರೆ. ಏನಂತಂದರೆ ಅವರು ಅಪ್ಪಾಜಿ ಅಣ್ಣ ಅಮ್ಮನ ಅಮ್ಮ ಇಬ್ಬರು ಅಣ್ಣ ತಂಗಿ. ಸೊ ಅತ್ತೆ ಮಗಳು ಮಾವನ ಮಗ ಈ ಥರ ರಿಲೇಷನಲ್ಲಿ ಮದುವೆ ಆಗಿರೋದವರು, ಅತ್ತೆ ಮಗಳು ಮಾವನ ಮಗ ಈ ಥರ. ಸೊ ಅವ್ರಿಗೆ 4 ದಿನ ಡಿಫ್ರೆನ್ಸು. ಬಟ್ ಎಕ್ಸಾಕ್ಟಾಗಿ ಅವ್ರಿಗೆ ಡೇಟ್ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿನೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಮುಂಚೆ ಎಲ್ಲ ಏನಪ್ಪ ಅಂತಂದರೆ, ನಂಗೆ ಎಜುಕೇಷನ್ ಪರ್ಪಸಿಗಾಗಲಿ ಅಕ್ಕನ ಮದುವೆ ಟೈಮ್ನಾಗಾಗಲಿ ತುಂಬ ಅಮ್ಮ ತನ್ನ ತಾಯಿ ಚೈನೆಲ್ಲ ಇಟ್ಬಿಟ್ಟು ಅಡ ಇಟ್ಬಿಟ್ಟು ನಮಗೆ ಓದಿಸಿದ್ರು. ಆ ಟೈಮಲ್ಲಿ 30th ಆ್ಯನಿವರ್ಸರಿಲಿ ನಾವು ಅವರಿಗೆ ತುಂಬ ಏನೇನೋ ಮಾಡಬೇಕಿತ್ತು, ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕಿತ್ತು. ಅವ್ರಿಗೆ ನನ್ನ ತಾಳಿ ಚೈನ್ ಗಿಫ್ಟ್ ಕೊಡಬೇಕಂತೆಲ್ಲ ನಂಗೆ ಪ್ಲ್ಯಾನ್ ಇತ್ತು. ಬಟ್ ಆ ಟೈಮಲ್ಲಿ ನಂಗೆ ಆಗಿರಲಿಲ್ಲ. ಆ್ಯಂಡ್ ಈವನ್ ಪಪ್ಪ ಕೂಡ ಅವ್ರಿಗೆ ಏನೇ ಕಷ್ಟ ಇತ್ತು ಅಂತಂದ್ರೂ ಅವರು ಏನೋ ನಡ್ಕೊಂಡು ಹೋಗಿ ಅವರು ಆಲ್ಮೋಸ್ಟ್ ಯಾವಾಗ ದುಡಿಯೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಆಲ್ಮೋಸ್ಟ್ 25 ಇಯರ್ಸ್ 26 ಇಯರ್ಸ್ ಅವರು ಸೈಕಲಲ್ಲೇ ಓಡಾಡಿದ್ದಾರೆ. ಅವಾಗೆಲ್ಲ ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ. ನಮಗೆ ಕಷ್ಟ ಅಂತ ಗೊತ್ತಾಗಿದ್ದೆ ನಮಗೊಂದು ಬುದ್ಧಿ ಬಂದಾಗ. ಅವಾಗೆಲ್ಲ ಅನಿಸೋದು ಏನಾದ್ರು ಕೊಡಬೇಕು, ಏನಾದ್ರು ಅವರಿಗೂ ನಾವು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅಮ್ಮಗೂ ನಂಗೆ ಆಸೆ ಇತ್ತು, ಅಮ್ಮ ತಾಳಿ ಚೇಂಜ್ ಮಾಡಿಸ್ಬೇಕು, ಪಪ್ಪಗೆ ಗಾಡಿ ಕೊಡಿಸ್ಬೇಕು, ಈ ಥರ ಎಲ್ಲ ಏನಾದ್ರು ಅವ್ರಿಗೆ ಮಾಡಬೇಕು, ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಆ್ಯನಿವರ್ಸರಿಗೆ ಅಂತ. ಅವಾಗೆಲ್ಲ ಆಗಿರಲಿಲ್ಲ ಅವ್ರ 30th ಆ್ಯನಿವರ್ಸರಿಗೆ. ಆಮೇಲೆ ನಾನು ಅವರಿಗೆ ಅಮ್ಮಗೆ ಚೈನ್ ಆಗಲಿ ಪಪ್ಪಗೆ ಗಾಡಿ ಆಗಲಿ ಎಲ್ಲ ಕೊಡಿಸಿದೆ. ಬಟ್ ಏನಂತಂದರೆ, ನಾವು ಒಂದು ಏಜಿಗೆ ಬಂದು ಅವ್ರ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡೋ ಅಷ್ಟೊತ್ತಿಗೆ ಅವ್ರ ಏಜ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ನಾವು ಅವ್ರಿಗೆ ಏನೇ ಕೊಡಿಸಿದ್ರು ನಾವು ಅವ್ರ ಹೆಲ್ತ್ನ ವಾಪಸ್ ಕೊಡೋಕ್ಕಾಗಲ್ಲ. ಬಟ್ ಅದ್ರ ಬದಲಿ ನಾವು ಅವ್ರಿಗೆ ಏನು ಕೊಡ್ಬೋದು ಅಂತಂದರೆ, ಅವ್ರಿಗೆ ಈ ಸ್ಪೆಷಲ್ ಡೇನ ನಾವು ಅವ್ರಿಗೆ ಖುಷಿಯಾಗಿ ಇಟ್ಕೋಬೇಕು, ಅವ್ರಿಗೆ ಸೆಲೆಬ್ರೇಟ್ ಮಾಡಿ. ಆ್ಯಕ್ಚುಲಿ ಅವ್ರು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವಿವಾಗ ನಮ್ಮ ಕಡೆಯಿಂದ ನಾವು ಏನೇ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಅವ್ರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು, ಅವ್ರಿಗೆ ಚಿಕ್ಕ ಖುಷಿನ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಅದನ್ನೇ ಅವರು ಲೈಫ್ ಲಾಂಗ್ ನೆನ್ಪಿಟ್ಕೋತಾರೆ. ಅವ್ರಿಗೆ ಅದೇ ಖುಷಿ ಆ್ಯಕ್ಚುಲಿ. ಅಮ್ಮ ಏನಂತಂದರೆ, ಆ್ಯಕ್ಚುಲಿ ನಮ್ಮದು ಹಳ್ಳೀಲಿ ತುಂಬ ದೊಡ್ಡ ಫ್ಯಾಮಿಲಿ, 100 ಜನ ಆ ಥರ ಇದ್ದೀವಿ. ಅಮ್ಮ ಏನಾದ್ರು ನಮ್ಮ ಅಪ್ಪಾಜಿ ಮದುವೆ ಆಗಿರಲಿಲ್ಲ ಅಂತಂದರೆ ಆ್ಯಕ್ಚುಲಿ ಈ ಫ್ಯಾಮಿಲಿ ನಡೆಯೋದೇ ತುಂಬ ಕಷ್ಟ ಆಗ್ತಿತ್ತು. ಆ ಥರ ಎಲ್ಲ ಮೈದುಂಡು ನಾದಿನಿ ಅತ್ತೆ ಮಾವ ಎಲ್ಲರೂ ಸಂಭಾಳಿಸ್ಕೊಂಡು ಹೋಗ್ಬೇಕು ಅಂತಂದರೆ ತುಂಬ ಡಿಫಿಕಲ್ಟ್ ಟಾಸ್ಕು. 34 ವರ್ಷ ಅಮ್ಮ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ. ಒಂಥರ ನಮ್ಮ ಮನೆಯಲ್ಲಿ ನಮ್ಮಮ್ಮ ಅನ್ನಪೂರ್ಣೆ ಥರ. ಮನೆಯವರು ಅಂತಲ್ಲ, ಹೊರಗಡೆಯಿಂದ ಯಾರೇ ಬಂದರೂ ಸಹ ಅವರಿಗೂ ಹಂಗೆ ಥರ ಊಟಕ್ಕೆ ಯಾವುದೇ ರೀತಿ ಕಮ್ಮಿ ಮಾಡಲ್ಲ. ಆ್ಯಂಡ್ ಅಪ್ಪಾಜಿನೂ ಅಷ್ಟೇ ತುಂಬ ಪೇಷನ್ಸಲ್ಲಿ ಇರ್ತಾರೆ. ಇಬ್ಬರು ಕಡೆಯಿಂದನೂ ಇಬ್ಬರು ದೊಡ್ಡ ಮಕ್ಕಳೇ ಆಗಿರೋದ್ರಿಂದ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು. ಎಲ್ಲ ಕಡೆಯಿಂದನೂ ಹೆಂಗೆ ಮೇಂಟೈನ್ ಮಾಡೋದು, ಜೊತೆಗೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ ಅವರು. ದುಡ್ಡಿರೋ ಟೈಮಲ್ಲೂ ಇದ್ದಾರೆ, ದುಡ್ಡಿಲ್ದಿರೋ ಟೈಮಲ್ಲೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ. ಆದರೆ ಯಾವುದೇ ರೀತಿ ನಮಗೆ ಕಮ್ಮಿ ಮಾಡಿಲ್ಲ. ಸ್ವಲ್ಪ ಎಮೋಷ್ನಲ್ ಆಗ್ತೀನಿ ನಾನು. ಬಟ್ ಅವರು ಲೈಫ್ ಲೀಡ್ ಮಾಡಿದ ರೀತಿ ಮಾಡ್ತಿರೋ ರೀತಿ ನನಗೆ ಯಾವಾಗಲೂ ತುಂಬ ಇನ್ಸ್ಪಿರೇಷನ್ ಆಗುತ್ತೆ. ಈಗ
ಏನೇ ಮಾಡಿದ್ರು ಅದು ನಂಗೆ ಚಿಕ್ಕದೇ ಅನಿಸುತ್ತೆ. ಬಟ್ ಏನೆಲ್ಲ ಸ್ವಲ್ಪ ಚಿಕ್ಕದಾಗಿ ಅವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ. ಈ ಸಲನೂ ಜಾಸ್ತಿ ಏನೂ ಬಜೆಟ್ ಇಲ್ಲ ನನ್ನ ಕಡೆ, ಬಟ್ ಏನೋ ಚಿಕ್ಕದಾಗಿ ಕೊಟ್ಬಿಟ್ಟು ಅಟ್ಲೀಸ್ಟ್ ಕೇಕ್ ಕಟ್ ಮಾಡಿ ಅವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಅಕ್ಕ ಏನೋ ಚಿಕ್ಕದಾಗಿ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಏನೇನು ನಾವು ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆಲ್ಲ ಮಾಡ್ತೀವಿ, ಜೊತೆಗೆ ಸ್ವಲ್ಪ ಫನ್ ಸೆಗ್ಮೆಂಟ್ ಏನಾದ್ರು ಇಟ್ಕೊಳ್ಳೋಣ ಅಂತ ಅವ್ರಿಗೆ Q&A ಅಂತ ಏನಾದ್ರು ಒಂದು ಸೆಷನ್ ಥರ ಮಾಡಿಬಿಟ್ಟು ನಿಮಗೆ ಎಂಗೇಜ್ ಆಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ದಿನ ತುಂಬ ಸ್ಪೆಷಲ್. ನೀವು ಪಪ್ಪ ಅಮ್ಮಗೆ ವಿಶ್ ಮಾಡಿ, ಬ್ಲೆಸ್ ಮಾಡಿ. ಈ ಟೈಮಲ್ಲಿ ಅವ್ರಿಗೆ ನಾವು ಇನ್ನೇನು ಕೇಳೋಕ್ಕಾಗಲ್ಲ. ಹೆಲ್ತ್ ಕೊಡಬೇಕು, ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಇಷ್ಟೇ ನಾವು ಕೇಳ್ಕೊಳಕ್ಕಾಗೋದು. ನಂಗೆ ಅವ್ರ ಪರ್ಸ್ನಲ್ ಇನ್ಸ್ಪಿರೇಷನ್. ಯಾಕಂದರೆ ನೀವು ಏನೇ ಕೆಲಸ ಮಾಡಬೇಕಾದ್ರೂ, ನೀವು ಏನೇ ಲೈಫಲ್ಲಿ ಅಚೀವ್ ಮಾಡಬೇಕಾದ್ರೂ ಸ್ವಲ್ಪ ಜನಕ್ಕೆ ಇರುತ್ತೆ ನಂಗೆ ಎಕ್ಸ್ಟರ್ನಲ್ ಸಪೋರ್ಟ್. ಇವರಿಂದ ನೋಡಿ ನಾನು ಇಂಪ್ರೆಸ್ ಆದೆ, ಇವರಿಂದ ನೋಡಿ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡೆ ಅಂತ. ನಂಗೆ ಪರ್ಸ್ನಲಿ ಯಾರೂ ಇನ್ಸ್ಪಿರೇಷನ್ ಆಗಿಲ್ಲ. ಆ್ಯಕ್ಚುಲಿ ನನಗೆ ಇನ್ಸ್ಪಿರೇಷನ್ ಅಂತಂದರೆ ಮನೇಲಿ ನಡೀತಿರೋ ಸಿಚುಯೇಷನು, ಅಪ್ಪ ಅಮ್ಮ ಅದನ್ನು ಫೇಸ್ ಮಾಡ್ತಿರೋ ನನಗೆ ನೋಡಿ ಅವ್ರು ಹಿಂಗಿದ್ದಾರೆ, ನಾವು ಯಾವ ಥರ ಇರಬೇಕು, ನನಗೆ ಏನಾದ್ರು ಸ್ವಲ್ಪ ಒಳ್ಳೆ ಗುಣಗಳು ಬಂದಿದ್ವು ಅಂತಂದರೆ ಅದು ಪಪ್ಪ ಅಮ್ಮಯಿಂದಾನೆ. ಸೊ ಇವತ್ತು ಅವ್ರದ್ದು ಆ್ಯನಿವರ್ಸರಿ 35th ಆ್ಯನಿವರ್ಸರಿ. ಆ್ಯಕ್ಚುಲಿ 35 ತುಂಬಿತು, 36 ಸ್ಟಾರ್ಟ್ ಆಗಿದೆ. 35th ಆ್ಯನಿವರ್ಸರಿ ಅವ್ರದ್ದು. ಸಾರಿ 34 ಅಂದೆ ಅನ್ಸುತ್ತೆ. 35th ಆ್ಯನಿವರ್ಸರಿ ಅವ್ರದ್ದು. ಅಬ್ಬಾ, ಇವಾಗೆಲ್ಲ ಸಿಲ್ಲಿ ರೀಸನ್ಸಿಗೇನೆ ಡಿವೋರ್ಸ್ ಅಂತೆ, ಅದು ಇದು ಏನೇನೋ ಆಗ್ತಿರುತ್ತೆ ಲೈಫಲ್ಲಿ. ಇವತ್ತು ರಿಲೇಷನ್ಶಿಪ್ ಇರ್ತಾರೆ, ನಾಳೆ ಬ್ರೇಕಪ್ ಆಗಿರುತ್ತೆ. ಇಂಥ ಟೈಮಲ್ಲಿ 35 ಇಯರ್ಸ್ ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ಇಷ್ಟೆಲ್ಲ ಚೆನ್ನಾಗಿ ಖುಷಿಯಾಗಿ ಲೈಫ್ ಒಬ್ರಿಗೊಬ್ರಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಇಬ್ಬರು ಒಬ್ರಿಗೊಬ್ರಿಗೆ ಬಿಟ್ಕೊಡಲ್ಲ. ಆ್ಯಕ್ಚುಲಿ ಫ್ರೆಂಡ್ಸ್ ಥರ ಇರ್ತಾರೆ. ಅವರು ಜೊತೆಗೆ ಬೆಳೆದಿದ್ದಾರೆ, ಜೊತೆಗೆ ಲೈಫ್ ನೋಡಿದ್ದಾರೆ. ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು, ಇನ್ನೇನಿಲ್ಲ. ಅದಕ್ಕೋಸ್ಕರ ಚಿಕ್ಕ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ವಿಡಿಯೋ ನಿಮಗೆ ಹಾಕ್ತೀನಿ, ಪ್ಲೀಸ್ ಎಂಜಾಯ್ ಮಾಡಿ. ತೇಜಕ್ಕೆ ಪಪ್ಪಂದ ಅಮ್ಮಂದ 35 ವರ್ಷ ಆನಿವರ್ಸರಿ ಆಯ್ತು. ಏನು ಅನ್ನಿಸ್ತೈತೆ ನಿಮಗೆ? ತುಂಬ ಖುಷಿ ಆಗ್ತಿದೆ ನನಗೂ. ಯಾಕಂದರೆ ಅವರು ಮೊದಲಿಂದನೂ ಎಷ್ಟು ಎಲ್ಲದಕ್ಕೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಮಗೆ ಹುಟ್ಟಿದ ದಿನನೂ ಬರ್ತ್ಡೇನೂ ಅಷ್ಟು ಗ್ರ್ಯಾಂಡ್ ಮಾಡ್ಕೊಂಡಿಲ್ಲ. ಯಾವಾಗಲೂ ಬರೀ ಫ್ಯಾಮಿಲಿ, ಮಕ್ಕಳು, ನಮಗೆ ಅಂತಲೇ ಎಲ್ಲ ಇದು ಮಾಡಿದರು. ಆ್ಯನಿವರ್ಸರಿನಾದರೂ ಚೆನ್ನಾಗಿ ಮಾಡೋಣ ಅಂತ ನಾವು ಇವಾಗ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ 35 ವರ್ಷ ಆಯಿತು. ಎಷ್ಟು 35 ವರ್ಷ ಆಯಿತು ಅಂತ ನಮಗೆ ನಂಬಕ್ಕಾಗಲ್ಲ. ಅಷ್ಟು ಖುಷಿಯಾಗಿ ನೋವು, ನಲಿವು, ಕಷ್ಟ, ಸುಖ ಎಲ್ಲದನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಇನ್ಮೇಲಾದರೂ ಖುಷಿಯಾಗಿರಲಿ ಅಂತ ನನಗೂ ಇಷ್ಟ ಅಷ್ಟೇ. ವಿಶ್ ಮಾಡಿ. ಹ್ಯಾಪಿ ಆ್ಯನಿವರ್ಸರಿ ಪಪ್ಪ ಅಮ್ಮ. ಹೀಗೆ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹೆಲ್ದಿ ಆಗಿರಿ. ಹಿಂದೆಂದು ಕಾಣದ ಹೊಸ ಪ್ರೇಮ ಭಾಷ್ಯ ಬರೆವಾ, ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಲಿ ನಾವು ನಡೆವಾ. ಮೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು. ಕರಿಬೆಚ್ಚಿದ ನವಿಲಾಗುವೆ ನೀ ಬಂದರೆ ಎದುರಿಗೆ. ಗಡಿಪಾರಿನ ಸಜೆ ನೀಡುವೆ ನೀ ಇಲ್ಲದ ಕನಸಿಗೆ. ಎದೆಯೊಳಗೆ ನಿನ್ನನ್ನು ಮಲಗಿಸಿ ಲಾಲಿನ ಹಾಡುತ್ತಿರುವೆ. ಎದೆ ಬಡಿತ ನಿದಿರೆಯನ್ನು ತಡೆದರೆ ಉಸಿರಾಟವನ್ನೇ ಬಿಡುವೆ.
ಇರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ ಎಂದು ನಾನಿರುವೆ ಜೊತೆ ಜೊತೆಯಲಿ ಜೊತೆ ಜೊತೆಯಲಿ ಎಂದು ಎಂದೆಂದು ಜೊತೆ ಜೊತೆಯಲಿ ಜೊತೆ ಜೊತೆಯಲಿ. ಜೊತೆ ಜೊತೆಯಲಿ ಪ್ರೀತಿ ಜೊತೆಯಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲಿತು ಸಸರಳ ಗಗನ ಜೊತೆ ಜೊತೆಯಲಿ ಪ್ರೀತಿ ಜೊತೆಯಲಿ ನಡೆದಿದೆ ದಿನ ಬಯಸಿ ಬಯಸಿ ಸೊ ಇವಾಗ ಪಪ್ಪ ಅಮ್ಮ ಮದುವೆ ಆಗಿ 35 ವರ್ಷ ಆಯ್ತಲ್ಲ, ಒಬ್ರಿಗೊಬ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಅವ್ರ ಕಂಪ್ಯಾಟಿಬಿಲಿಟಿ ಹೆಂಗಿದೆ ಅಂತ ಚೆಕ್ ಮಾಡೋಣ. ಅದಕ್ಕೋಸ್ಕರ ಕ್ಯೂ ಎನ್ ಎ ಅಂತ ಒಂದು ಸೆಷನ್ ಮಾಡಿದ್ದೀನಿ, ಚಿಕ್ಕ ರ್ಯಾಪಿಡ್ ಫೈರ್ ತರ. ಒಂದಿಷ್ಟು ಕ್ವಶನ್ ಕೇಳ್ತೀನಿ, ಒಬ್ರ ಬಗ್ಗೆ ಒಬ್ರು ಹೆಂಗ್ ತಿಳ್ಕೊಂಡಿದ್ದಾರೆ ನೋಡೋಣ ಬನ್ನಿ. ಇವಾಗ ಪಪ್ಪ ಅಮ್ಮ ರೆಡಿನಾ? ರೆಡಿ. ಪಪ್ಪ ಇವಾಗ ಅಮ್ಮ ಮದ್ವೆ ದಿವಸ ಯಾವ ಕಲರ್ ಸೀರೆ ಉಡ್ಕೊಂಡಿತ್ತು? ಕೆಂಪುದು, ರೆಡ್. ಪಕ್ಕ ಏನಮ್ಮ? ರೆಡ್ಡಾ? ಮತ್ತೆ ಆ ಪಪ್ಪ ಯಾವ ಕಲರ್ ಡ್ರೆಸ್? ವೈಟ್. ಏನ್ ಹಾಕೊಂಡಿತ್ತು? ಪಂಚನಾ? ಹಾ. ಮತ್ತೆ ಇಬ್ರಲ್ಲಿ ಯಾರು ಜಾಸ್ತಿ ಖರ್ಚು ಮಾಡೋದು? ನಾನು. ನಿಜ ಹೇಳ್ಬೇಕ ಅಮ್ಮನ ನೀನು? ನಾನು. ಎದು ಖರ್ಚು ಮಾಡ್ತಮ್ಮ ಪಪ್ಪ? ಅದೇ ನಮಿಗೋಸ್ಕರ. ಮತ್ತೆ ಪಪ್ಪ ನಿನಗೆ ಕೊಟ್ಟಿರೋದ್ರಾಗೆ ಬೆಸ್ಟ್ ಗಿಫ್ಟ್ ಯಾವ್ದು? ಯಾವಾಗ ಕೊಡ್ಸಿತ್ತು? ಪಪ್ಪಂದು ಫೇವ್ರೆಟ್ ಫುಡ್ ಯಾವ್ದು? ಪಪ್ಪಗೆ ಏನ್ ಇಷ್ಟ ತಿನ್ನಕ್ಕೆ? ಪಪ್ಪಗೆ ಇಷ್ಟ, ನಿನಗಿಷ್ಟ ಹೌದಲ್ಲ? ಹಾ. ಮತ್ತೆ ಇಬ್ರಾಗ ಜಾಸ್ತಿ ರೊಮ್ಯಾಂಟಿಕ್ ಯಾರು? ಮತ್ತೆ ಇಬ್ರಲ್ಲಿ ಯಾರಿಗೆ ಜಾಸ್ತಿ ಸಿಟ್ಟು ಬರ್ತತೆ? ಪಾಪ ಇಷ್ಟು ವರ್ಷ ಆತಲ್ಲ, 35 ವರ್ಷ, ಇಬ್ರಿಗೂ ಬೆಸ್ಟ್ ಮೂಮೆಂಟ್ ಯಾವ್ದು? ಯಾವ್ದು ದಿವಸ, ಯಾವ್ದು ಟೈಮು ನೆನ್ಸ್ಕಂತೀರಾ? ಯಾವಾಗೂ ನೆನ್ಪಿರ ಅಂತದ್ದು? ಮೈಸೂರಿಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ಅಂತ ಮರೆಯಕ್ಕಾಗಲ್ಲ ಅದು. ಮೈಸೂರಿನ ದಿನ ಆ ಕ್ಷಣಗಳು, ಆ ದಿನಗಳು ಎಲ್ಲ ಚೆನ್ನಾಗಿತ್ತು. ಎಲ್ಲ ಹೋಗಿ ಬಂದಿತ್ತು ಅವಾಗ, ಚೆನ್ನಾಗಿತ್ತು ಅದು. ನಿನಗೆ ಯಾವ್ದಮ್ಮ ಬೆಸ್ಟ್ ಟೈಮ್ ಇಷ್ಟು ವರ್ಷದ್ರಲ್ಲಿ? ನಮಗೆ ಅದೇ ಸುಬ್ರಹ್ಮಣ್ಯ ಧರ್ಮಸ್ಥಳ ಎಲ್ಲ ಹೋಗಿದ್ದೆ. ಯಾವಾಗ ಹೋಗಿದ್ರಿ? ಪಾಪದ ಕೂದಲು ಇವಾಗ ಇದು ಹೇಳ್ತದ್ಯಾ? ಚೆನ್ನಾಗಿತ್ತು. ಮತ್ತೆ ಪಪ್ಪಂದು ಶರ್ಟ್ ಸೈಜ್ ಎಷ್ಟು? 40. ಕರೆಕ್ಟಾ ಪಪ್ಪ? ಪಪ್ಪುಗೆ ಪಿಕ್ಚರ್ಗಳು ಇಷ್ಟನಾ, ಟ್ರಿಪ್ ಮಾಡಕ್ ಇಷ್ಟನಾ? ಪಿಕ್ಚರ್ ಇಷ್ಟ. ಪಾಪ ಅಮ್ಮಗೆ ಟ್ರಿಪ್ ಮಾಡಕ್ ಇಷ್ಟನಾ, ಮನೆಗಿರಕ್ ಇಷ್ಟನಾ? ಟ್ರಿಪ್ ಮಾಡಕ್ ಇಷ್ಟ. ಮತ್ ಬರೋದೇ ಇಲ್ಲ ಅಮ್ಮ.
ಅಂದ್ರೆ ಅದೇ ಟೂರ್ ಅಂತ ಆಗ್ಬೇಕಲ್ಲ, ಹ್ಮ್. ಬಟ್ ಊರ್ ಸುತ್ತೋದು, ಹಾ. ಫ್ರೆಂಡ್ ಊರುಗಳಿಗೆ ಹೋಗೋದು, ಹ್ಮ್. ರಿಲೇಷನ್ ಮನೆಗಳಿಗೆ ಹೋಗೋದು, ಅದು ಟ್ರಿಪ್ ಆಯ್ತು. ಹ್ಮ್. ಮನೆಗಿರಕ್ಕೆ ಅಷ್ಟು ಇದಾಗಲ್ಲ, ಜನ ಬೇಕು, ಸುತ್ತಾಡ್ಬೇಕು, ಹಿಂಗೆ ಅದು ಟ್ರಿಪ್ ಅಂತಾರೆ. ಜನ ನಿಂತ್ಕೊಂಡು ಹೋಗೋದು. ಪಾಪ ಅಮ್ಮಂದ್ರಾಗೆ ನಿನಗೆ ಇಷ್ಟ ಆಗಿರೋದು ಇಷ್ಟ ಆಗ್ಲಿಲ್ದೇ ಇರೋದು ಒಂದ್ ಯಾವ್ದಾರ ಗುಣ ಯಾವ್ದು? ಇಷ್ಟ ಆಗಿರೋದು ಅಂದರೆ ಯಾವ ತೊಂದರೆನೂ ಆಗಲಿಲ್ಲ ನನಗೆ. ಯಾವ ತೊಂದರೆ ಅಂದರೆ ಮನೆಯದಾಗಲಿ, ಹಣಕಾಸಿಂದಾಗಲಿ, ಫೈನಾನ್ಸಿಂದಾಗಲಿ ಯಾವುದು ತೊಂದರೆ ಆಗಿಲ್ಲದಂಗೆ ಮೈಂಟೈನ್ ಮಾಡ್ಕೊಂಡು ಹೋಗೋದು, ಅದನ್ನು ತುಂಬಿಸ್ಕೊಂಡು ಹೋಗೋದು, ಆ ಗುಣ ಭಾಳ ಐತೆ. ನಮ್ಮ ಹತ್ರ ಇಲ್ಲ ಅಂದರೂ ನನ್ನ ಹೊಂದಿಸ್ಕೊಂಡು ಹೋಗೋ ಗುಣ ದೊಡ್ಡದೈತೆ. ಇಷ್ಟ ಆಗದೆ ಇರೋದು ಹೇಳ್ ಪಾಪ, ಯಾವ್ದು ಇಷ್ಟ ಆಗಲ್ಲ? ನೀನ್ ಸುಮ್ನೆ ಹೇಳ್ ಪಾಪ. ಇಷ್ಟ ಆಗದೆ ಇರೋದು ಅಲ್ಲ, ಒಣಮಂಡಕ್ಕಿ ತಿನ್ನೋದು. ಮತ್ ನಿನಗೆ ಪಪ್ಪನ ಇಷ್ಟ ಆಗ ಗುಣ ಯಾವ್ದು? ಇಷ್ಟ ಆಗಂತದ್ ಯಾವ್ದು ಗುಣ? ಎಲ್ಲ ಮಕ್ಳು ಏನ್ ಕೇಳ್ತಾರೋ ಅದನ್ನ ತಗೊಂಡ್ಬರೋದು, ದುಡ್ಡಿಲ್ಲದ್ರು ಗುಂಡಿಗೆ ಬಿದ್ದಾರ ತಂದು ನಿಮಗೆ ಖುಷಿ ಪಡಿಸೋದು, ಇಲ್ಲದ್ರು ತಂದು ತಿನ್ಸೋದು ಇಷ್ಟ. ಮತ್ತೆ ಇಷ್ಟು ವರ್ಷ ಎಷ್ಟೊಂದ್ ಒಂದೊಂದ್ಸಲ ದುಡ್ಡು ಇರ್ತಿರ್ಲಿಲ್ಲ, ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ನೋಡಿರಲ್ಲ ಜೊತೆಗೆ. ಅದು ಕಷ್ಟ ಟೈಮ್ನಲ್ಲಿ ನೀವ್ ಹೆಂಗೆ ನಡ್ಸ್ಕೊಂಡ್ ಹೋಗಿದ್ರಿ? ಆ ಡೇಸ್ ಹೆಂಗ್ ಅನಿಸ್ತೈತಿ ನಿಮಗೆ? ಬೇಜಾರು ಅನಿಸ್ತಿತ್ತು. ಹೆಂಗ್ ಜೊತೆಗಿದ್ದು ಹೆಂಗ್ ಸಪೋರ್ಟಿವ್ ಆಗಿದ್ರಿ? ಹೆಂಗೋ ನಡೀತು, ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ದುಡ್ಡಿಂದ ಏನು ಸಮಸ್ಯೆ ಬರಲಿಲ್ಲ. ಹೆಂಗ್ ಪಾಪ? ಸಪೋರ್ಟಿವ್ ಅಂದರೆ ಈಗ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡೋದು, ಜಾಸ್ತಿ ಖರ್ಚು ಮಾಡ್ತಿದ್ದೀನಿ. ಇದ್ರೆ ಎಷ್ಟು ಬೇಕು ಅಷ್ಟೇ ಖರ್ಚು ಮಾಡೋದು. ಇವತ್ತು ನಾಳೆ ಬೇಕು ಅಂತ ಇವತ್ತೇ ತಂದಿರೋದು, ಆ ಥರ ಎಲ್ಲ ತೆಗೆದಿಟ್ಟು ಮೇಂಟೈನ್ ಮಾಡ್ಕೊಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂತ ಒಂದೊತ್ತು ಇಲ್ಲ ಅಂದರೂ ಇನ್ನೊಂದು ಹತ್ರ ಜಾಸ್ತಿ ಕೈ ಚಾಚಿಂದಂಗೆ ಹೋಗಿದ್ವಿ, ಬಂದ್ವಿ. ಈಗ ಮದ್ವೆ ಒಂದ್ ದಿವಸಕ್ಕೆ ಒಂದ್ ತಿಂಗಳಿಗೆನೆ ಸುಮ್ನೆ ಸಿಲ್ಲಿ ರೀಸನ್ಗೆ ಡಿವೋರ್ಸ್ ಮಾಡ್ಕೊಂತಾರ. ಅಂತವ್ರಿಗೆಲ್ಲ ಏನ್ ಅಂತೀರಾ? ಇಷ್ಟು ವರ್ಷ ಜೊತೆಗಿದ್ದೀರಾ, ಅವ್ರಿಗೆ ಏನ್ ಟಿಪ್ಸ್ ಕೊಡ್ತೀರಾ? ಕಷ್ಟ ಸುಖ ಬಂದ್ರು ಹೊಂದ್ಕೊಂಡು ಹೋಗ್ಬೇಕು, ಅದೇ ಇರೋದು. ಹೊಂದಾಣಿಕೆಯಿಂದಲೇ ಮತ್ತೆ ಜೀವನ ನಡೆಸೋದು. ಸಿಟ್ಟು ಮಾಡಬಾರ್ದು, ಏನೇ ಬಂದ್ರೆ ಅದ್ರ ಉತ್ತರ ಕೊಡಬಾರ್ದು. ಅದೇ ನೀ ಏನ್ ಹೇಳ್ತೀಯ ಪಾಪ? ಅದು 100% ಸತ್ಯ. ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಕಷ್ಟ ಬಂತ ಒಬ್ರಿಗೊಬ್ರಿಗೆ ಹೆಲ್ಪ್ ಕೊಡಬೇಕು. ಈಗ ಮನುಷ್ಯನಿಗೆ ಒಂದು ಪರಿಸರದಿಂದ ಹೆಂಗೆ ಅನುಕೂಲ ಆಗುತ್ತೆ? ಅನುಕೂಲ ಅಂದರೆ ಈಗ ಮಳೆ ಬರುತ್ತೆ, ಮಳೆಯಿಂದ ಬೆಳೆ ಬರುತ್ತೆ, ಬೆಳೆಯಿಂದ ನಾವು ಊಟ ಮಾಡ್ತೀವಿ. ಊಟ ಮಾಡೋದ್ರಿಂದ ನಾವು ಇನ್ನೊಬ್ಬರು ಸಾಕ್ಬೋದು, ಜೊತೆಗಿರೋದನ್ನು ಸಾಕ್ಬೋದು. ಅದೇ ಥರನೇ ನಾವು ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಪ್ರಕೃತಿ ಪರಿಸರ ಆಗಲಿ ಯಾರನ್ನೂ ಕೈ ಬಿಡಲ್ಲ. ಹಾಗಾಗಿ ನಾವು ಪರಿಸರ ಅಂದರೆ ಹೆಣ್ಮಗಳಿದ್ದಂಗೆ, ಜೊತೆಗಿರೋದು ಅವರೆಲ್ಲ ಮಕ್ಕಳಿದ್ದಂಗೆ. ಆ ಥರ ತಿಳ್ಕೊಂಡು ಅವ್ರು ಹೊಂದಾಣಿಕೆಯಿಂದ ಹೋಗ್ಬೇಕು. ಹೆಣ್ಣಾಗಲಿ ಗಂಡಾಗಲಿ, ಮುಖ್ಯವಾಗಿ ಹೆಣ್ಣು ತುಂಬಿಸ್ಕೊಂಡು ಹೋಗ್ತಿದ್ದೆಲ್ಲ. ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ಮಾತಾಡೋ ಥರ ಆಹಾರ ಆಗಬಾರ್ದು. ಅದು ಪ್ರಕೃತಿ ಗುಣ. ಅದು ಆ ಪ್ರಕೃತಿನೇ ನಮಗೆ ಎಲ್ಲರಿಗೂ ಹೆಣ್ಮಕ್ಳಲ್ಲಿ ಅಡಕವಾಗೈತೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಅವರು ಅದನ್ನು ಮರಿಬಾರ್ದು ಯಾವ ಕಾಲಕ್ಕೂ. ಸಣ್ಣ ಸಣ್ಣದು ಸಿಲ್ಲಿ ವಿಷಯಗಳಂದರೆ ಈಗಿನ ಟೈಮ್ನಲ್ಲಿ ಭಾಳ ತುಂಬ ನಡೀತಾ ಇತ್ತು. ಇನ್ನು ಹಿಂದಿಂದೆಲ್ಲ ಅವ್ರು ಹಿರಿಯರ ಮಾತು ಕೇಳಬೇಕು. ಯಾವ ಥರ ಬಂದ್ರಿ, ಯಾವ ಥರ ನೀವು ಜೀವನ ಸಾಗಿಸಿದ್ರಿ, ನೀವು ದಿನಗಳು ಹೆಂಗೆ ಕಳೆದ್ರಿ, ಅದನ್ನೆಲ್ಲ ಅವ್ರ ಮಾತು ಕೇಳಬೇಕು. ಅವ್ರು ಹೆಂಗೆ ನಡ್ಕೊಂಬಂದ್ರು ಅನ್ನೋದು ಅನುಭವದಿಂದ ತಿಳ್ಕೊಂಡ್ರೆ ಇವರ ಆ ದಾರಿಯಲ್ಲಿ ಹೋಗ್ಬೋದು. ನಮ್ಮ ದೊಡ್ಡವ್ರು ಹೇಳಿದ್ದಾರೆ, ನಾವು ಆ ದಾರಿಗೆ ಹೋಗ್ಬೇಕು ಅಂತೆಲ್ಲ ತಿಳ್ಕೊಂಡ್ರೆ ಇವರು ಒಂದು ದಾರಿ ಚೆನ್ನಾಗಿರ್ತದೆ. ಸುಮ್ಮನೆ ದೊಡ್ಡವ್ರೇನು ಅವ್ರದ್ದೇನು ಅಂತ ಉಡಾಪೆ ಮಾಡಬಾರ್ದು. ಮುಂದೆಲ್ಲ ಅಂದರೆ ಒಂದು ಕೇಳಿ ತಿಳ್ಕೊಬೇಕು, ತಪ್ಪು ಸರಿನೋ ಅಂತ. ಅದು
ಅವ್ರ ಗುಣ ಬೆಳೆಸ್ಕೋಬೇಕಾದ್ರೆ ಬೆಳೆಸ್ಕೊಂಡು ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಮುಂದಾಗೋ ಇಂಥವೆಲ್ಲ ಡೈವರ್ಸ್ಗಳಾಗಲಿ ಅಥವಾ ಇನ್ನೊಂಥರ ಅವಘಡಗಳಾಗಲಿ ಎಲ್ಲ ತಪ್ತವೆ. ಆ ಥರ ನಡ್ಸ್ಕೊಂಡು ಹೋಗ್ಬೇಕಲ್ಲ. ಫೈನಲಿ ಪಾಪ ಹ್ಯಾಪಿ ಆ್ಯನಿವರ್ಸರಿ, 35 ವರ್ಷ ಆಗೈತಿ. ಹಿಂಗೆ ಖುಷಿಯಾಗಿರ್ರಿ, ಇಬ್ಬರಿಗೂ ಆರೋಗ್ಯ ಕೊಡ್ಲಿ. ಹ್ಯಾಪಿ ಆ್ಯನಿವರ್ಸರಿ.